ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನ ಭೇಟಿ ಮಾಡಬೇಕು ಅಂತ ಸಮಯ ಕೇಳಿದ್ದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಮಯ ಕೊಟ್ಟಿದ್ದರು. ನಾನು ಮತ್ತು ಅಶ್ವಥ್ ನಾರಾಯಣ ಅವರು ಬೆಳಗ್ಗೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಶುಭಾಶಯ ಕೋರಿ ಬಂದಿದ್ದೀರಿ. ಅವರು ಕೂಡ ಕರ್ನಾಟಕದ ಬಗ್ಗೆ ಈಗಾಗಲೇ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಆಗ್ತಾ ಇರೋವಂಥ ರಾಜಕೀಯ ಪರಿಸ್ಥಿತಿ, ಕಾಂಗ್ರೆಸ್ಸಿನ ಒಳಜಗಳ ಇವೆಲ್ಲನೂ ಕೂಡ ಅವ್ರ ಗಮನಕ್ಕೂ ಬಂದಿದೆ. ನಮಗೂ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತು ಫೆಬ್ರವರಿ ಫಸ್ಟ್ ವೀಕಲ್ಲಿ ಅವರು ಮೋಸ್ಟ್ಲಿ ಕರ್ನಾಟಕಕ್ಕೆ ಬರ್ತೀನಿ, ಬಂದು ಅಲ್ಲಿ ನಾನು ಪಾರ್ಟಿಯ ಸಂಘಟನೆ ಬಗ್ಗೆ ನಾನು ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ನಾನು ಸ್ವಾಗತ ಮಾಡಿದ್ದೀನಿ. ಬನ್ನಿ, ದಯವಿಟ್ಟು ಮೊದಲ ಬಾರಿ ಬರ್ತಾ ಇದ್ದೀರಾ, ಬಂದು ಪಕ್ಷಕ್ಕೆ ಇನ್ನಷ್ಟು ಉರುಪು ಬರುತ್ತೆ ಅಂತ ಹೇಳಿ ನಾನು ಅವ್ರಿಗೆ ವಿನಂತಿಯನ್ನು ಮಾಡಿದ್ದೀನಿ. ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಪಕ್ಷದ ವಿಚಾರವಾಗಿ ಏನೋ ಚರ್ಚೆ ಆಯಿತು? ಇಲ್ಲ, ಪಕ್ಷದ ಅಂತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಯಿತು. ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಹಲವಾರು ಬಿಲ್ಲುಗಳನ್ನು ತಂದಿದ್ದಾರೆ. BJPಯನ್ನು ಹತ್ತಿಕ್ಕುವಂಥದ್ದಕ್ಕೆ ವಾಕ್ ಸ್ವಾತಂತ್ರ್ಯವನ್ನು ಕಡಿತ ಮಾಡಿದ್ದಾರೆ. ಮತ್ತು ಮುಸ್ಲಿಮರ ಓಲೈಕೆ ಮಾಡ್ತಾ ಇರುವಂಥ ಒಂದು ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಇವೆಲ್ಲನೂ ಕೂಡ, ಲವ್ ಜಿಹಾದ್ ಇವೆಲ್ಲದರ ಬಗ್ಗೆನೂ ಕೂಡ ನಾವು ಅವರಿಗೆ ಹೇಳಿದ್ದೀರಿ. ಸೊ ಒಟ್ಟಾರೆ ಕರ್ನಾಟಕಕ್ಕೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ. ಈಗ ತಮಿಳುನಾಡು ಬೇರೆ ಬೇರೆ ಎಲೆಕ್ಷನ್ಸ್ ಇದೆ, ಅದರ ಬಗ್ಗೆನೂ ಕೂಡ ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಸೌಹಾರ್ದತ ಮಾತುಕತೆ ಆಯಿತು. ಇಲ್ಲ, ಒಟ್ಟಿಗೆ ಎಲ್ಲ ಪಾರ್ಟಿಯನ್ನು ಒಟ್ಟಿಗೆ ಎಲ್ಲ ಕಟ್ಟೋಣ ಅನ್ನೋ ಮಾತನ್ನು ಹೇಳಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಸರ್, ಇವತ್ತು CM ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಾರೆ. ಕರ್ನಾಟಕ CM ಸಿದ್ದರಾಮಯ್ಯ ಅವರು ದೇವರಾಜು ಅರಸು ಅವರ ದಾಖಲೆಯನ್ನು ಸರಿಗಟ್ತಾ ಇರುವಂಥದ್ದು. ಮನುಷ್ಯ ಎಷ್ಟು ವರ್ಷ ಬದುಕಿದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮನುಷ್ಯ ಈ ಸಮಾಜಕ್ಕೆ ಏನು ಒಳ್ಳೆ ಕೆಲಸ ಮಾಡಿದ್ದಾನೆ ಅನ್ನೋದು ಇಂಪಾರ್ಟೆಂಟು. ಸ್ವಾಮಿ ವಿವೇಕಾನಂದ ಅವರೆಲ್ಲ 50 ವರ್ಷ, ಶಿವಾಜಿ ಅವರೆಲ್ಲ 50 ವರ್ಷದ ಒಳಗಡೆ ಅವರು ಜೀವನವನ್ನು ಬಿಟ್ಟರು ಅವರೆಲ್ಲರೂ ಕೂಡ. ಆದರೆ ಸಮಾಜ ಇವತ್ತು ಅವ್ರನ್ನ ನೆನಪು ಮಾಡ್ಕೊಂತ ಇದೆ. ಈ ಯಾರ್ದೋ ದಾಖಲೆ ಮುರಿಯೋದ್ರಿಂದ ಅದರಿಂದ ಭಾಗ್ಯ ಏನು ಬಂದಿದೆ ಕರ್ನಾಟಕಕ್ಕೆ? ದಿನನಿತ್ಯ ಕರ್ನಾಟಕದಲ್ಲಿ ಲವ್ ಜಿಹಾದ್ ಹೆಸರಲ್ಲಿ ಹೆಣ್ಣುಮಕ್ಕಳ ಹತ್ಯೆಗಳಾಗ್ತಾ ಇದೆ. ಇಲ್ಲಿ ಎಲ್ಲ ಹಿಂದೂ ಧಾರ್ಮಿಕ ದೇವಸ್ಥಾನಗಳ ಮೇಲೆ ಹಲ್ಲೆ ನಡೀತಾ ಇದೆ. ಅದ್ರ ಬಗ್ಗೆ ಚಕಾರ ಮಾತಿಲ್ಲ. ಕರ್ನಾಟಕದಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಮುಟ್ಟಿಬಿಟ್ಟಿದೆ. ಎಲ್ಲ ಬೆಲೆಗಳನ್ನು ಏರಿಸ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಂತೂ ನೆಲ ಕಚ್ಚೋಬಿಟ್ಟಿದೆ. ಇದ್ರ ಮಧ್ಯನೂ ಕೂಡ ನಾನೇನೋ ಸಾಧನೆ ಮಾಡಿದ್ದೀನಿ ಅಂತ ತಿಳ್ಕೊಂಡ್ರೆ ಅದು ಅವರು ವೈಯಕ್ತಿಕ ಅಷ್ಟೇ. ಅವರು ಈ ಸಮಾಜಕ್ಕೆ, ಕರ್ನಾಟಕಕ್ಕೆ ಏನು ನನ್ನ ತಿಳಿದ ಪ್ರಕಾರ ಆ ಥರದ ಈ ದೇವರಾಜರಕ್ಕೆ ಹೋಲಿಕೆ ಮಾಡ್ಕೊಳ್ಳೋವಂಥದ್ದು ಶುದ್ಧಶಃ ಒಳ್ಳೆಯದಲ್ಲ, ಸರಿ ಇಲ್ಲ. ಅದು ಒಬ್ಬೊಬ್ಬ ವ್ಯಕ್ತಿಗೂ ಅವ್ರದ್ದೇ ಆದಂಥ ಹಿನ್ನೆಲೆ, ಚರಿತ್ರೆ, ಸಮಾಜಕ್ಕೆ ಮಾಡಿದಂಥ ಕೆಲಸಗಳಿರುತ್ತೆ. ಅದು ಸಿದ್ದರಾಮಯ್ಯನವ್ರಿಗೆ ಅವ್ರಿಗೇನಿದೆ ಅದನ್ನು ಮಾಡಲಿ. ಅದು ದೇವರಾಜ ಅರಸು ಅವ್ರಿಗೆ ಹೋಲಿಕೆ ಮಾಡ್ಕೊಳೋದು, ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ದೇವರಾಜ ಅರಸೇನೆ, ಸಿದ್ದರಾಮಯ್ಯ.